ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ 58ನೇ ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಪಾರ್ಟ್ ಆಫ್ ಸ್ಪೀಚ್ಗಳಲ್ಲಿ ಮೊದಲನೇದಾದ ನೌನ್ ಬಗ್ಗೆ ತಿಳ್ಕೊಳ್ಳೋಣ. ನೌನ್ ಅಂದರೆ ನಾಮಪದ. ವ್ಯಕ್ತಿ, ವಸ್ತು, ಪ್ರಾಣಿ, ಸ್ಥಿತಿ, ಗುಣ ಇವುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದ ಅಂತ ಕರೀತಾರೆ. ಇಂಗ್ಲಿಷಲ್ಲಿ ಇದನ್ನು ನೌನ್ ಅಂತಾರೆ. ನೌನ್ ಅಂದರೆ ನೇಮಿಂಗ್ ವರ್ಡ್, ಹೆಸರನ್ನು ಸೂಚಿಸುವ ಪದ. ನೌನ್ನ ವಿಧಗಳು. ನೌನ್ನಲ್ಲಿ ಒಂದು 5+2 ಒಟ್ಟಿಗೆ 7 ವಿಧಗಳಿದೆ. ಅದರಲ್ಲಿ ಮೊದಲನೇದು ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ಅಂಕಿತ ನಾಮ, ಅಂದರೆ ಯಾವುದಕ್ಕಾದರೂ ನಾವು ಇಟ್ಟಂಥ ಹೆಸರು. ಈಗ ನನಗೆ ಗಣೇಶ್ ಅಂತ ಹೆಸರಿಟ್ಟಿದ್ದಾರೆ, ನಿಮಗೆ ಲತಾ ಅಂತ ಹೆಸರಿಟ್ಟಿರ್ಬೋದು, ಅಥವಾ ಜೇಮ್ಸ್ ಅಂತ ಹೆಸರಿಟ್ಟಿರ್ಬೋದು, ರಾಮ್ ಅಂತ ಹೆಸರಿಟ್ಟಿರ್ಬೋದು. ಹೀಗೆ ಇಟ್ಟಂಥ ಹೆಸರುಗಳಿಗೆ ಅಂಕಿತ ನಾಮ ಅಂದರೆ ಪ್ರಾಪರ್ ನೌನ್ ಅಂತ ಕರೀತಾರೆ. ಪ್ರಾಪರ್ ನೌನ್ ಅಂದರೆ ಒಂದು ನಿರ್ದಿಷ್ಟ ವ್ಯಕ್ತಿ, ಸ್ಥಳ ಅಥವಾ ವಸ್ತುವಿನ ಹೆಸರು. ಪ್ರಾಪರ್ ನೌನ್ ಯಾವತ್ತು ಕ್ಯಾಪಿಟಲ್ ಲೆಟರ್ನಿಂದ ಪ್ರಾರಂಭ ಆಗುತ್ತೆ. ಉದಾಹರಣೆ, ರಾಮ್ ಈಸ್ ಎ ಬಾಯ್, ರಾಮ ಹುಡುಗನಾಗಿದ್ದಾನೆ. ಇಂಡಿಯಾ ಈಸ್ ಮೈ ಕಂಟ್ರಿ, ಭಾರತ ನನ್ನ ದೇಶ. ಬೆಂಗಳೂರು ಈಸ್ ಎ ಬಿಗ್ ಸಿಟಿ, ಬೆಂಗಳೂರು ಒಂದು ದೊಡ್ಡ ಪಟ್ಟಣ ಅಥವಾ ನಗರ. ಈಗ ಪ್ರಾಪರ್ ನೌನ್ ಅಂದರೆ ಇಟ್ಟಂಥ ಹೆಸರು, ವ್ಯಕ್ತಿ ಅಥವಾ ವಸ್ತು ಅಥವಾ ಸ್ಥಳಕ್ಕೆ ಇಟ್ಟಂಥ ಹೆಸರು. ಇದಕ್ಕೆ ಪ್ರಾಪರ್ ನೌನ್ ಅಂತ ಕರೀತಾರೆ. ರಾಮ್, ಸೀತಾ, ಕೃಷ್ಣ, ಆಲ್ಬರ್ಟ್ ಐನ್ಸ್ಟೈನ್, ಮಹಾತ್ಮ ಗಾಂಧಿ, ನರೇಂದ್ರ ಮೋದಿ, ಶೇಕ್ಸ್ಪಿಯರ್, ಲಿಯೋನಾರ್ಡೋ ದ ವಿಂಚಿ, ಹೀಗೆ ಈ ವ್ಯಕ್ತಿಗಳಿಗೆ ಇಟ್ಟಂಥ ಹೆಸರು, ಇದನ್ನು ಪ್ರಾಪರ್ ನೌನ್ ಅಂತಾರೆ. ಅದೇ ಥರ ಸ್ಥಳಗಳಿಗೆ ಇಟ್ಟಂಥ ಹೆಸರು, ಇಂಡಿಯಾ, ಭಾರತ, ದೆಹಲಿ, ಮುಂಬೈ, ಪ್ಯಾರಿಸ್, ನ್ಯೂಯಾರ್ಕ್, ತಾಜ್ ಮಹಲ್, ಗಂಗಾ, ಹಿಮಾಲಯ, ಪೆಸಿಫಿಕ್ ಓಷನ್, ಹೀಗೆ ಸ್ಥಳಗಳಿಗೆ ಇಟ್ಟಂಥ ಹೆಸರು, ಅದು ಕೂಡ ಪ್ರಾಪರ್ ನೌನ್. ಇನ್ನು ಸಂಸ್ಥೆಗಳೇ ಅಂದರೆ ಆರ್ಗನೈಜೇಷನ್ ಅಥವಾ ಕಂಪ್ನೀಸ್, ಇವುಗಳಿಗೆ ಇಟ್ಟಂಥ ಹೆಸರು ಕೂಡ ಪ್ರಾಪರ್ ನೌನ್. ಉದಾಹರಣೆಗೆ ಮೈಕ್ರೋಸಾಫ್ಟ್, ಕಂಪ್ಯೂಟರ್ನ ತಯಾರು ಮಾಡುವಂಥದ್ದು ಮೈಕ್ರೋಸಾಫ್ಟ್. ಗೂಗಲ್, ಯುನಿಸೆಫ್, ನಾಸಾ, ರೆಡ್ ಕ್ರಾಸ್, WHO ಅಂದರೆ ವಿಶ್ವ ಆರೋಗ್ಯ ಸಂಘಟನೆ, ಇವೆಲ್ಲ ಪ್ರಾಪರ್ ನೌನ್. ಅದೇ ಥರ ಪುಸ್ತಕಗಳು, ಚಿತ್ರಕಥೆಗಳು, ಬುಕ್ಸ್, ಮೂವೀಸ್, ಸ್ಟೋರೀಸ್, ಇವುಗಳು ಕೂಡ ಪ್ರಾಪರ್ ನೌನ್. ಯಾವುದೆಲ್ಲ? ಹ್ಯಾರಿ ಪಾಟರ್, ಟೈಟಾನಿಕ್, ರಾಮಾಯಣ, ಮಹಾಭಾರತ, ದ ಗಾಡ್ ಫಾದರ್, ಅವೆಂಜರ್ಸ್, ಇವೆಲ್ಲ ಪ್ರಾಪರ್ ನೌನ್. ಅದೇ ಥರ ಹಬ್ಬ ಹರಿದಿನಗಳು ಅಂದರೆ ದೀಪಾವಳಿ, ಕ್ರಿಸ್ಮಸ್, ಇಂಡಿಪೆಂಡೆನ್ಸ್ ಡೇ, ಹೋಲಿ, ಈದ್, ನ್ಯೂ ಇಯರ್, ಇವೆಲ್ಲ ಪ್ರಾಪರ್ ನೌನ್. ಅದೇ ಥರ ನದಿ, ಪರ್ವತಗಳು, ಸಾಗರಗಳು, ಗಂಗಾ, ಯಮುನಾ, ನೈಲ್, ಹಿಮಾಲಯ, ಎವರೆಸ್ಟ್, ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ಇವೆಲ್ಲ ಪ್ರಾಪರ್ ನೌನ್. ಪ್ರಾಣಿಗಳನ್ನು ಸಾಮಾನ್ಯವಾಗಿ ಸೂಚಿಸುವ ಹೆಸರು. ಇದಕ್ಕೆ ಕ್ಯಾಪಿಟಲ್ ಲೆಟರ್ ಬೇಕಾಗಿಲ್ಲ, ಸ್ಮಾಲ್ ಲೆಟ್ರಲ್ಲೇ ಪದವನ್ನು ಬರಿಬೋದು. ಇಲ್ಲಿ ಸಾಮಾನ್ಯ ನಾಮಪದ ಅಂದ್ರೆ ಏನಪ್ಪ? ಇಲ್ಲಿ ನೋಡಿ, ನನ್ನ ಹೆಸರು ಗಣೇಶು, ನನ್ನ ಫ್ರೆಂಡ್ ಹೆಸರು ಅಶೋಕ. ಅವನಿಗೆ ಅಶೋಕ ಅಂತ ಹೆಸರಿಟ್ಟಿದ್ದಾರೆ, ಅದು ಪ್ರಾಪರ್ ನೌನ್. ನನಗೆ ಗಣೇಶ್ ಅಂತ ಹೆಸರಿಟ್ಟಿದ್ದಾರೆ, ಅದು ಪ್ರಾಪರ್ ನೌನ್. ಆದರೆ ನಮ್ಮಿಬ್ಬರಲ್ಲಿ ಕಾಮನ್ ಆಗಿರುವಂಥದ್ದು ಏನಂತ ಹೇಳಿದ್ರೆ, ಅವನು ಹುಡುಗ, ನಾನು ಹುಡುಗ. ಹೀಗೆ ನಮ್ಮಿಬ್ಬರಲ್ಲಿ ಕಾಮನ್ ಆಗಿರುವಂಥದ್ದನ್ನು ಕಾಮನ್ ನೌನ್ ಅಂತ ಹೇಳ್ತಾರೆ. ಅದೇ ಥರ ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಅಶೋಕ್ ಚಕ್ರವರ್ತಿ ಒಬ್ಬ ರಾಜ, ಅಕ್ಬರ್ ಚಕ್ರವರ್ತಿ ಕೂಡ ಒಬ್ಬ ರಾಜ. ಸೊ ಅವರಿಬ್ಬರ ಮಧ್ಯೆ ಕಾಮನ್ ಆಗಿರುವಂಥದ್ದು ರಾಜ, ಕಿಂಗ್. ಈ ಪದ ಕೂಡ ಕಾಮನ್ ನೌನ್. ಹಾಗಾಗಿ ಸಾಮಾನ್ಯವಾಗಿ ಇರುವಂಥ ಪದಕ್ಕೆ ಕಾಮನ್ ನೌನ್ ಅಂತ ಕರೀತಾರೆ. ದಿಸ್ ಈಸ್ ಎ ಬುಕ್ ಕೂಡ ಕಾಮನ್ ನೌನ್. ಯಾಕಂತ ಹೇಳಿದ್ರೆ ಈ ಪುಸ್ತಕದ ಹೆಸರು ಬೇರೆ, ಆ ಪುಸ್ತಕದ ಹೆಸರು ಬೇರೆ. ಅದೇ ಥರ ಡಾಗ್ ಈಸ್ ಬಾರ್ಕಿಂಗ್, ನಾಯಿ ಬೊಗಳುತ್ತಿದೆ. ಈಗ ನಾಯಿ ಅನ್ನೋದು ಇದು ಕೂಡ ಒಂದು ನಾಯಿ, ಅದು ಕೂಡ ಒಂದು ನಾಯಿ, ಮತ್ತೊಂದು ಕೂಡ ಒಂದು ನಾಯಿ. ನಾಯಿಗೆ ಯಾವುದೇ ಥರ ಹೆಸರಿಟ್ಟರೆ ಮಾತ್ರ, ನಾಯಿಗೆ ನಾನು ಜೇಮ್ಸ್ ಅಥವಾ ಜಿಮ್ಮಿ ಅಥವಾ ಟಾಮಿ ಅಂತ ಏನಾದರೂ ಹೆಸರಿಟ್ಟಿದ್ರೆ ಅದಕ್ಕೆ ಪ್ರಾಪರ್ ನೌನ್ ಅಂತಾರೆ. ಇಲ್ಲದೆ ಹೋದರೆ ನಾಯಿ ಅನ್ನೋದು ಕಾಮನ್ ನೌನ್. ಕ್ಯಾಟ್ ಕೂಡ ಕಾಮನ್ ನೌನ್, ಟೈಗರ್ ಕಾಮನ್ ನೌನ್. ಎ ಸಿಟಿ ಈಸ್ ಕ್ರೌಡೆಡ್ ಅಂದರೆ ನಗರದಲ್ಲಿ ಜನಸಂದಣಿ ಇದೆ. ಸಿಟಿ, ಈಗ ನೋಡಿ, ಹುಬ್ಳಿ ಕೂಡ ಒಂದು ಸಿಟಿ, ಧಾರವಾಡ ಕೂಡ ಒಂದು ಸಿಟಿ, ಮೈಸೂರು ಕೂಡ ಒಂದು ಸಿಟಿ, ಮಂಗಳೂರು ಕೂಡ ಒಂದು ಸಿಟಿ. ಆದರೆ ಈ 4 ಏನಪ್ಪ ಅಂದರೆ ಅದು ಪಟ್ಟಣ. 4 ಏನು? ಪಟ್ಟಣ ಅನ್ನೋದು ಕಾಮನ್ ನೌನ್, ಉಳಿದದ್ದು ಪ್ರಾಪರ್ ನೌನ್. ಕಾಮನ್ ನೌನ್ಗೆ ಉದಾಹರಣೆಗಳನ್ನ ಹೇಳ್ತೀನಿ, ನೋಡ್ತಾ ಹೋಗಿ. ಬಾಯ್, ಗರ್ಲ್, ಟೀಚರ್, ಡಾಕ್ಟರ್, ಸ್ಟೂಡೆಂಟ್, ಫಾರ್ಮರ್, ಡ್ರೈವರ್, ಪೊಲೀಸ್ ಮ್ಯಾನ್, ಸೋಲ್ಜರ್, ಫ್ರೆಂಡ್,
ನೇಬರ್, ಚೈಲ್ಡ್, ಬೇಬಿ, ಮ್ಯಾನ್, ವುಮೆನ್, ಕಿಂಗ್, ಕ್ವೀನ್, ಆರ್ಟಿಸ್ಟ್, ಸಿಂಗರ್, ಆಕ್ಟರ್, ನರ್ಸ್, ವರ್ಕರ್, ಓನರ್, ಶೆಫ್, ಲಾಯರ್, ಇಂಜಿನಿಯರ್, ಡ್ರೈವರ್. ಆಮೇಲೆ ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹವನ್ನು ಸೂಚಿಸುವ ಪದ, ಸಮೂಹ ನಾಮಪದ, ಸಮೂಹವಾಚಕ ನಾಮಪದ. ಒಂದು ಗುಂಪು ಅಥವಾ ಸಮೂಹವನ್ನು ಸೂಚಿಸುವ ಪದಕ್ಕೆ ಕಲೆಕ್ಟಿವ್ ನೌನ್ ಅಂತ ಕರೀತಾರೆ. ಈಗ ಆಟಗಾರದ್ದು ಒಂದು ಗುಂಪಿರುತ್ತೆ, ಅದಕ್ಕೆ ಟೀಮ್ ಅಂತ ಕರೀತಾರೆ. ಸೊ ಟೀಮ್ ಅನ್ನೋದು ಕಲೆಕ್ಟಿವ್ ನೌನ್. ಅದೇ ತರ ಕ್ಲಾಸ್ ಅಂತ ಹೇಳಿದ್ರೆ ಒಂದು ವಿದ್ಯಾರ್ಥಿಗಳು ಕುತ್ಕೊಂಡು ಪಾಠವನ್ನು ಕೇಳುವಂತ ಒಂದು ಸಮೂಹ, ಅದಕ್ಕೆ ಕ್ಲಾಸ್ ಅಂತ ಕರೀತಾರೆ. ಅದೇ ತರ ಫೋಕ್ ಆಫ್ ಬರ್ಡ್ಸ್ ಈಸ್ ಫ್ಲೈಯಿಂಗ್ ಅಂದ್ರೆ ಹಕ್ಕಿಗಳ ಒಂದು ಗುಂಪು ಹಾರುತ್ತಿದೆ. ಫೋಕ್ ಅನ್ನೋದು ಸಮೂಹವಾಚಕ ಅಂದ್ರೆ ಕಲೆಕ್ಟಿವ್ ನೌನ್. ಟೋಟಲ್ 100 ಉದಾಹರಣೆ ಇದೆ ಕಲೆಕ್ಟಿವ್ ನೌನ್ಗೆ. ವ್ಯಕ್ತಿಗಳನ್ನು ಸೂಚಿಸುವ ಗುಂಪು, ಪ್ರಾಣಿಗಳನ್ನು ಸೂಚಿಸುವ ಗುಂಪು, ವಸ್ತುಗಳನ್ನು ಸೂಚಿಸುವ ಗುಂಪು, ಅಬ್ಜೆಕ್ಟನ್ನು ಸೂಚಿಸುವ ಗುಂಪು, ಪ್ರಕೃತಿಯನ್ನು ಸೂಚಿಸುವ ಗುಂಪು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಮತ್ತು ಕಲೆಯನ್ನು ಸೂಚಿಸುವ ಗುಂಪು, ಕೆಲಸ ಮತ್ತು ವ್ಯಾಪಾರವನ್ನು ಸೂಚಿಸುವ ಗುಂಪು, ಮತ್ತು ಬೇರೆ ಬೇರೆ ಥರ ಗುಂಪುಗಳನ್ನು ಸೂಚಿಸುವ ಪದಗಳನ್ನು ಕೊಟ್ಟಿದ್ದೇನೆ. ಇದನ್ನು ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಅದೇ ಥರ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಅಮೂರ್ತ ನಾಮಪದ, ಕಾಣಲಾಗದ, ಮುಟ್ಟಲಾಗದ, ಆದರೆ ಅನುಭವಿಸಬಹುದಾದ ಕೆಲವೊಂದು ಭಾವನೆ, ಗುಣ, ಸ್ಥಿತಿ, ಇವುಗಳಿಗೆ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ ಉತ್ತಮ ತತ್ವ. ಅಂದರೆ ಪ್ರಾಮಾಣಿಕನಾಗಿರೋದು ಒಳ್ಳೆಯದು ಅಂತ ಹೇಳಲಿಕ್ಕೆ ಪ್ರಾಮಾಣಿಕತೆ ಒಂದು ಉತ್ತಮ ತತ್ವ ಅಂತ ಹೇಳ್ತಾರೆ. ಇಲ್ಲಿ ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ ಕಣ್ಣಿಗೆ ಕಾಣಲ್ಲ, ಆದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಕಾರಣದಿಂದ ಇದು ಅಬ್ಸ್ಟ್ರಾಕ್ಟ್ ನೌನ್. ಲವ್ ಈಸ್ ಪವರ್ಫುಲ್. ಪ್ರೀತಿ ಶಕ್ತಿಯುತವಾದದ್ದು. ಲವ್ ಅನ್ನೋದು ಪ್ರೀತಿ ವ್ಯಕ್ತಪಡಿಸ್ಲಿಕ್ಕೆ ಆಗತ್ತೆ, ಬಟ್ ಕಣ್ಣಿಗೆ ಕಾಣಲ್ಲ. ಆಂಗರ್ ಇಸ್ ಡೇಂಜರಸ್. ಕೋಪ ಅಪಾಯಕಾರಿ. ಹೀಗೆ ಕಣ್ಣಿಗೆ ಕಾಣದ ಭಾವನೆಗಳನ್ನ ಸೂಚಿಸುವ ಪದಕ್ಕೆ ಏನಂತಾರೆ? ಅಬ್ಸ್ಟ್ರಾಕ್ಟ್ ನೌನ್ ಅಂತಾರೆ. ಈ ಅಬ್ಸ್ಟ್ರಾಕ್ಟ್ ನೌನ್ನ ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಇಲ್ಲಿ, ಅವುಗಳನ್ನು ನೋಡ್ತಾ ಹೋಗಿ. ಅಬ್ಸ್ಟ್ರಾಕ್ಟ್ ನೌನ್ ಗುಣಗಳು, ಭಾವನೆಗಳು, ಸ್ಥಿತಿಗಳು, ಸಿದ್ಧಾಂತ. ಮತ್ತೆ ಮೆಟೀರಿಯಲ್ ನೌನ್ ಅಂದ್ರೆ ವಸ್ತು, ಪದಾರ್ಥ, ದ್ರವ್ಯಗಳನ್ನು ಸೂಚಿಸುವ ಪದ. ಗೋಲ್ಡ್ ಇಸ್ ಕಾಸ್ಟ್ಲಿ. ಚಿನ್ನ ದುಬಾರಿಯಾಗಿದೆ. ಮಿಲ್ಕ್ ಈಸ್ ಹೆಲ್ದಿ. ಹಾಲು ಆರೋಗ್ಯಕರ. ವಾಟರ್ ಇಸ್ ಲೈಫ್. ನೀರೇ ಜೀವನ. ಹೀಗೆ ಗೋಲ್ಡ್, ಮಿಲ್ಕ್, ವಾಟರ್ ಇವು ಪದಾರ್ಥ ಅಥವಾ ದ್ರವ್ಯ.
ಇದನ್ನು ಸೂಚಿಸುವ ಪದ ಇದಕ್ಕೆ ಮೆಟೀರಿಯಲ್ ನೌನ್ ಅಂತಾರೆ. ಇಲ್ಲಿ ಕೆಳಗಡೆ ಮೆಟೀರಿಯಲ್ ನೌನ್ನ ಲಿಸ್ಟನ್ನು ಕೊಟ್ಟಿದ್ದೇನೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಪ್ರಕೃತಿಯ ವಸ್ತುಗಳು, ಲೋಹಗಳು, ಆಹಾರ ಪಾನೀಯ, ಬಟ್ಟೆಗಳು, ಮರ ಮತ್ತು ಸಸ್ಯದ ಉತ್ಪನ್ನಗಳು, ಇತರೆ ವಸ್ತುಗಳು ಅಂದರೆ ಮೌಲ್ಯಯುತ ಕಲ್ಲುಗಳು, ಸ್ಟೋನ್ಸ್, ಮತ್ತು ರಾಸಾಯನಿಕಗಳು, ಕಟ್ಟಡ ಸಾಮಾನುಗಳು, ಇವುಗಳನ್ನು ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿ.